ಏನು ಈ ತಾತ ಅಂತೂ ಚಿಕ್ಕ ಯೋಜನೆಯಿಂದ ದೊಡ್ಡ ಹೊಡ್ತಾನೆ ಕೊಟ್ಟಿದ್ದಾರೆ. ನೀನೇನೋ ನನಗೆ ದೊಡ್ಡ ದೊಡ್ಡ ಕತೆಗಳನ್ನ ಹೇಳಿದ್ದೆ. ಆ ತಾತಗೆ ಹಾಗ್ ಮಾಡಿದೀನಿ ಹೀಗ್ ಮಾಡಿದೀನಿ ಅಂತ ಹೇಳಿದ್ದೆ. ಚಿಕ್ಕ ಮಗು ಅಂತ ಎಲ್ಲರೂ ನನ್ನ ಹತ್ರ ಸುಳ್ಳು ಹೇಳ್ತಿದ್ರ. ಇವಾಗ ಯಾಕಪ್ಪ ಮಾರಾಯ ನಗ್ತಾ ಇದ್ಯಾ? ಯಾಕೆ? ಗೊತ್ತಾಯ್ತು, ಇವಾಗ ಗೊತ್ತಾಯ್ತು ನೀನ್ ಯಾಕೆ ನಗ್ತಾ ಇದ್ಯಾ ಅಂತ. ಇವಾಗ ನಿನ್ ತಲೆಯಲ್ಲಿ ಆ ತಾತಾಚಾರ್ಯ ವಿರುದ್ಧ ಏನೋ ಯೋಜನೆ ನಡೀತಾ ಇದೆ, ನನಗ್ ಗೊತ್ತಾಯ್ತು. ಗುರುಗಳೇ, ವಿಜಯನಗರಕ್ಕೆ ಯಾವ ಸಂಕಷ್ಟನೂ ಬರಬಾರ್ದಂದ್ರೆ ಇವಾಗ ನಾನು ನನ್ನ ಮಗನನ್ನ ವಿಜಯನಗರದಿಂದ ದೂರ ಇಡಬೇಕು. ಹೌದು. ಅದ್ರ ಅರ್ಥ ವಿಜಯನಗರದಿಂದ ನನ್ನ ಮಗನ್ನ ನಾನು ಕರ್ಕೊಂಡು ದೂರ ಹೋಗ್ಬೇಕು. ಹೌದು. ಅಂದ್ರೆ ನನ್ ಮಗನ ಕರ್ಕೊಂಡು ವಿಜಯನಗರದಿಂದ ದೂರ ಹೋಗ್ಬೇಕು. ಹೌದು ಪಂಡಿತ ರಾಮಕೃಷ್ಣ, ವಿಜಯನಗರದಿಂದ ಹೊರ ಹೋಗಬೇಕು. ನಾನು ನನ್ನ ಮನೆಯನ್ ಬಿಟ್ಟು ವಿಜಯನಗರದಿಂದ ದೂರ ಹೋಗ್ಬೇಕು. ಹೌದು ಪಂಡಿತ ರಾಮಕೃಷ್ಣ, ನಗರದಿಂದ ಹೊರಗಡೆ. ಸರಿ ಗುರುಗಳೇ, ನಗರದಿಂದ ಹೊರಗೆ ತಾನೆ? ನಾವೇನು ತಾಮ್ರದ ಪತ್ರದಲ್ಲಿ ಬರೆದು ಕೊಡಬೇಕೆ ಪಂಡಿತ ರಾಮಕೃಷ್ಣ? ಇಲ್ಲ 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 ಮಹಾರಾಜರೇ, ವಿಜಯನಗರದ ಒಳಿತಿಗಾಗಿ ನಾಳೆಯೇ ನನ್ನ ಮಗನನ್ನು ಕರೆದುಕೊಂಡು ವಿಜಯನಗರದಿಂದ ದೂರ ಹೋಗುತ್ತೇನೆ. ಈ ಸಮಯದಲ್ಲಿ ಇದೇ ನನ್ನ ಕರ್ತವ್ಯವಾದರೆ ಇದನ್ನು ಖಂಡಿತವಾಗಿಯೂ ಪಾಲಿಸುತ್ತೇನೆ. ಓಹೋ, ಶಕ್ತಿಶಾಲಿ ಅಮ್ಮೇಶ್ವರಿ, ಇವತ್ತು ಇಷ್ಟೊಂದು ಪ್ರೀತಿಯಿಂದ ಕೋಲಿಗೆ ಎಣ್ಣೆ ಹಚ್ತಿದ್ಯಾ? ಇವತ್ತು ಕೋಲಿನ ಪೂಜೆನಾ? ಆ ತಾತಾಚಾರ್ಯ ನನ್ನ ಮೊಮ್ಮಗನ ಕುಂಡಲಿಲೇ ದೋಷ ಹುಡುಕಿದ್ದಾನೆ. ಈಗ ನಾನು ಅವನಲ್ಲಿ ದೋಷ ಹುಡುಕ್ತೀನಿ. ಅದಕ್ಕೆ ಸಹಾಯನ ಈ ನನ್ನ ಕೋಲ್ ಮಾಡುತ್ತೆ. ಹೌದು ಅಮ್ಮ, ಆ ತಾತಾಚಾರ್ಯನ ಚೆನ್ನಾಗಿ ಹೊಡೆದು ನನಗ್ ಹಾಸಿಗೆ ಮಾಡ್ಬಿಡು. ಅವಾಗ ನಾನು ಯಾವಾಗ ಬೇಕೋ ಅವಾಗ ಅವ್ರ ಮುಖನ ಒದ್ದೆ ಮಾಡ್ಬೋದು. ಮುದುಕ, ನಾನು ಬರ್ತಾ ಇದ್ದೀನಿ. ನನ್ ಮೊಮ್ಮಗನ್ಗೆ ಅವಮಾನ ಮಾಡ್ತೀಯಲ್ಲ, ನೋಡ್ತಾ ಇರು. ಅದು ಅಮ್ಮ, ನಾನು ನಿಮ್ ಜೊತೆ ಬರ್ತೀನಿ. ಮತ್ತೆ ನಾನು ಕೂಡ. ಶಬಾಷ್, ಗಂಟೆ ಚಿಕ್ಕಪ್ಪನು ಅಮ್ಮನ್ ಸೈನ್ಯಕ್ಕೆ ಸೇರ್ಬಿಟ್ಟ. ಅಯ್ಯೋ, ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಿಂತ್ಕೊಳ್ಳಿ. ಹಿಂಸೆ ಮಾಡೋದು ಪಾಪ. ಎಲ್ಲರೂ ಇಟ್ಕೆ ಕಲ್ಲಲ್ಲೇ ಉತ್ತರ ಕೊಡೋದಕ್ಕೆ ಶುರು ಮಾಡಿದ್ರೆ ಆದ್ರೆ ಏನಾಗುತ್ತೆ? ಶಾರದಾ ಮಹಾತಾಯಿ, ಎಲ್ಲ ಇಟ್ಕೆ ಕಲ್ಲು ಮುಗ್ದು ಹೋಗುತ್ತೆ, ಆದ್ರೂ ಸಮಸ್ಯೆ ಬಗೆಹರಿಯಲ್ಲ. ನಾವ್ ಇಟ್ಗೆ ಕಲ್ಲು ಏನು ಉಪಯೋಗಿಸ್ತಾ ಇಲ್ಲ. ಆ ತಾತಾಚಾರ್ಯಗೆ ಈ ಕೋಲೆ ಸಾಕು. ಸಮಾಧಾನ ಸಮಾಧಾನ. ಜಗಳ ಆಡೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ಅದೇ ಮತ್ತೊಂದು ಹೊಸ ಸಮಸ್ಯೆ ಆಗತ್ತೆ. ನಾನು ಗುರುಗಳಿಗೆ ಬುದ್ಧಿ ಕಲಿಸೋ ಬಗ್ಗೆ ಯೋಚಿಸಿದ್ದೀನಿ. ಏನೇ ಆಗ್ಲಿ, ಅಮ್ಮ ಅಂತೂ ನಮ್ಗೆ ಆನೆ ಆನೆ ಇದ್ದಾಗೆ. ಇರುವೆ ನೋಡಿಯೋದಕ್ಕೆ ಆನೆ ಅವಶ್ಯಕತೆ ಏನಿದೆ ಅಲ್ವಾ? ಆನೆ ಅಂತೂ ದಪ್ಪದಾಗಿ ಕಪ್ಪಗಿಲತ್ತೆ. ಹಾ, ಅಂದ್ಲೇ ಲಾಮ ಅಮ್ಮನ್ನ ಆನೆನ್ನ ಯಾವಾಗ ಹೇಳ್ದ? ಇವಾಗ ತಾನೇ ಹೇಳ್ದ. ಗುರುಗಳ ಬಗ್ಗೆ ಮಾತಾಡ್ಬೇಕಾದ್ಲೆ ಅಮ್ಮ ನಿಮ್ಮನ್ನ ಆನೆ ಅಂದ. ಡುಮ್ಮಿ ಅನ್ನ. ಗುಂಡಪ್ಪ, ಏನ್ ಮಾಡ್ತಾ ಇದ್ಯಾ? ಹೊಡೆಸ್ಕೋತ್ಯಾ ನನ್ ಕೈಯಲ್ಲಿ? ನನ್ನನ್ ಯಾಕೆ ಸಿಕ್ಕಾಕ್ಸ್ತಿದ್ಯಾ? ಆ ತಾತಾಚಾರ್ಯನ್ನ ನಾನ್ ಆಮೇಲೆ ನೋಡ್ಕೋತೀನಿ. ಈಗ ನಿನ್ನ ಸರದಿ. ರಾಜ್ಯ ಪ್ರೇಮದ ಭೂತ ಮೆತ್ಕೊಂಡಿದ್ಯಲ್ಲ ನಿನಗೆ. ಶಾರದಾ, ನೀನೇನ್ ಹೇಳ್ತಿದ್ಯಾ? ಅಮ್ಮ ಏನು ಸನ್ನೆನೆ ಮಾಡ್ಲಿಲ್ಲ. ಶಬ್ದಗಳು ನಮ್ದಿರಬಹುದು, ಆದ್ರೆ ವಿಚಾರ ಅಮ್ಮಂದು. ರಾಜ್ಯ ಪ್ರೇಮದಿಂದಾಗಿ ಪಂಡಿತ ರಾಮಕೃಷ್ಣನು ತನ್ನ ಸ್ವಗ್ರಾಮ ತೆನಾಲಿಗೆ ಹಿಂದಿರುಗಿದನು. ನನ್ನ ಮಕ್ಕಳೇ, ನಾವು ಈಗ ಏನು ಮಾಡುತ್ತಿದ್ದೇವೆ ಇದನ್ನು ನೆನಪಿಟ್ಟುಕೊಳ್ಳಿ, ಭವಿಷ್ಯದಲ್ಲಿ ಬೇಕಾಗುತ್ತದೆ. ಸರಿ ಗುರುಗಳೇ, ನೆನ್ಪಿಟ್ಕೋತೀವಿ. ನೀವ್ ಯಾವತ್ತಾದ್ರೂ ಕಲ್ಪನೆ ಮಾಡ್ಕೊಂಡಿದೀರಾ ಅಣೆಕಟ್ಟು ಒಡೆದು ಹೋಗಿದೆ ಅಂತ ಸುಳ್ಳು ಸುದ್ದಿ ಹಬ್ಸಿರೋದು ಸಭೆಯಲ್ಲಿ ಮಹಾರಾಜರಿಗೆ ಏನಾದ್ರೂ ಗೊತ್ತಾದ್ರೆ ನಿಮ್ಮ ಮೇಲಿನ ನಂಬಿಕೆ ಹೋಗತ್ತೆ. ಮಹಾರಾಜರಿಗೆ ಏನಾದ್ರೂ ನಿಮ್ ಮೇಲೆ ಉಗ್ರ ಕೋಪ ಬಂದು ಕಠಿಣ ಶಿಕ್ಷೆ ಕೊಟ್ರೆ ನಿಮ್ ಗತಿ ಅದೋ ಗತಿ. ಮೂರ್ಖರೇ, ಸೂಚನೆ ಸರಿಯಾಗಿದೆ.
ಆದರೆ ಆ ಸೂಚನೆಯನ್ನು ನಾವು ನಮಗೆ ಬೇಕಾದಂತೆ ಸರಿಯಾದ ಜಾಗದಲ್ಲಿ ಉಪಯೋಗಿಸಿದ್ದೇವೆ. ಇದೇ ನಮ್ಮ ಯೋಚನೆಯಾಗಿತ್ತಲ್ವೇ? ಏಕೆ ಸುಮ್ಮನಾದಿರಿ? ನನಗ್ ಗೊತ್ತಾಗ್ತಿಲ್ಲ ಗುರುಗಳೇ, ಮಗುವಿನ ಗ್ರಹಗತಿ ಕೆಟ್ಟಿದ್ಯೋ ಅಥವಾ ನಿಮ್ ಗ್ರಹಗತಿ ಚೆನ್ನಾಗಿದ್ಯೋ? ಏನು ಹೇಳುತ್ತಿರುವೆ? ಅದೇನಂದ್ರೆ ಗುರುಗಳೇ, ಅಮಾವಾಸ್ಯೆ ರಾತ್ರಿಲಿ ಚಂದ್ರ ಕಾಣೋದಿಲ್ಲ. ಅದಕ್ಕೆ ಮತ್ತೇನು ಗುರುಗಳೇ, ಪಂಡಿತ ರಾಮಕೃಷ್ಣರ ವಿರುದ್ಧ ನೀವ್ ಹೇಗೆ ಗೆಲ್ಲಕ್ ಸಾಧ್ಯ? ಎರಡು ಅಸಾಧ್ಯ ಗುರುಗಳೇ. ನಿಮ್ಮದೇ ಗುರುವಿನ ಗೆಲುವನ್ನು ಸಂದೇಹದಿಂದ ನೋಡುತ್ತಿರುವಿರಾ? ಕ್ಷಮಿಸಿ ಗುರುಗಳೇ, ನಾವು ನಿಮ್ಮ ಮೇಲೆ ಸಂದೇಹ ಪಡ್ತಿಲ್ಲ. ನಮಗೆ ನಿಮ್ಮ ಅದೃಷ್ಟ ರೇಖೆಯ ಮೇಲೆ ಅನುಮಾನ. ಅದು ಯಾವತ್ತೂ ನಿಮ್ಮೊಂದಿಗೆ ನಿಲ್ಲೋದಿಲ್ಲ ಅಂತ ಶಪಥ ಮಾಡಿದೆ ಅಲ್ವಾ? ಮತ್ತೇನು, ಪಂಡಿತ ರಾಮಕೃಷ್ಣ ಇನ್ನೇನು ಸೋಲ್ತಾನೆ ಅನ್ಬೇಕಾದ್ರೂ ಗೆದ್ದೇ ಬಿಡ್ತಾನೆ. ನೀವು ಗೆದ್ರು ಕೊನೆಗ್ ಸೋಲ್ತೀರಾ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಯಾರ ಸೋಲು ಗೆಲುವಿನ ಬಗ್ಗೆ ಮಾತಾಡ್ತಿದ್ದೀರಿ ಇಷ್ಟೊತ್ನಲ್ಲಿ? ಯಾರತ್ತೂ ಇಲ್ಲ. ಅದು ಅದು ಅದೃಷ್ಟದ್ದು ಗೆಲುವು ಸೋಲಿನ ಅದೃಷ್ಟದ ಬಗ್ಗೆ ಮಾತನಾಡುತ್ತಿದ್ದೆವು. ಈಗ ನೋಡಿ, ನಾನು ಸೋತೆ, ನೀವು ಹೊರ ಹೋಗಬೇಕಾಗಿದೆ. ಹೌದು ಗುರುಗಳೇ, ಕುಂಡಲಿಯ ದೋಷದಿಂದ ವಿಜಯನಗರವನ್ನೇ ಬಿಡ್ಬೇಕಾಗುತ್ತೇನೋ ಅಂದ್ಕೊಂಡಿದ್ದೆ ಮೊದ್ಲು. ಇದನ್ ಕೇಳಿ ಸ್ವಲ್ಪ ಸಮಾಧಾನ ಆಯ್ತು. ನಗರದಿಂದ ಹೊರಗೋದ್ರೆ ಸಾಕು ಅಂತ, ರಾಜ್ಯದಿಂದ ಅಲ್ಲ. ಇವನು ಏನು ಹೇಳಲು ಹೊರಟಿರುವನು? ಗುರುಗಳೇ, ಚಾಣಾಕ್ಷತನದಿಂದ ಈ ಚಾಣಾಕ್ಷ ರಾಮಕೃಷ್ಣ ಸಭೆಯಲ್ಲಿ ನಿಮ್ಮ ಬಾಯಿಂದನೇ ಹೇಳ್ಸೋದಿಕ್ ಹೊರಟಿದ್ದಾನೆ. ಪೂರ್ಣ ರಾಜ್ಯದಿಂದಲ್ಲ, ಬರೀ ನಗರದಿಂದ ಹೊರಗೆ ಹಾಕ್ಸೋದು ಅಂತ. ಏನಂದ್ರೆ ಗುರುಗಳೇ, ನನ್ನ ಸಂತಾನದ ಭವಿಷ್ಯ ಹಾಗೂ ವಿಜಯನಗರ ಸಾಮ್ರಾಜ್ಯದ ಒಳಿತಿಗಾಗಿ ನಾನು ಏನನ್ನಾದರೂ ಮಾಡಲು ಸಿದ್ಧ. ಪಂಡಿತ ರಾಮಕೃಷ್ಣ ಇದನ್ನು ಹೇಳಿ ತಾವು ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿರಿ? ಅದೇನಂದ್ರೆ, ಹೋಗೋಕ್ಕೂ ಮುಂಚೆ ನಿಮ್ಮ ಬಳಿ ಒಂದು ವಿನಂತಿ ಕೇಳಲು ಬಂದಿದ್ದೇನೆ ಗುರುಗಳೇ. ಹೌದೇ? ಈಗ ಇವನು ನಮ್ಮ ಮಾರ್ಗಕ್ಕೆ ಬಂದ. ಇಲ್ಲ ಇಲ್ಲ ಗುರುಗಳೇ, ನಿಮ್ಮನ್ನೇ ಅವನ ಮಾರ್ಗಕ್ಕೆ ಒಯ್ಯುವ ಉಪಾಯ. ಹುಷಾರು ಗುರುಗಳೇ, ಪಂಡಿತ ರಾಮಕೃಷ್ಣ ಎಂತಹ ಚಾಲಾಕಿ ಅಂದ್ರೆ ನಿಮ್ಮ ಮಾರ್ಗಕ್ಕೆ ಬಂದು ನಿಮಗೇ ಹಳ್ಳ ತೋಡುತ್ತಾರೆ. ನೀವು ಚಿಂತೆ ಮಾಡಬೇಡಿ ಗುರುಗಳೇ, ಒಂದು ಚಿಕ್ಕ ವಿನಂತಿ ಅಷ್ಟೇ. ತಿಳಿತು. ನಿಮಗೆ ವಿಜಯನಗರದಿಂದ ಹೊರ ಉಳಿಯಲು ಒಂದು ನಿವಾಸ ಬೇಕು. ಇಲ್ಲ ಗುರುಗಳೇ, ಇಲ್ಲ. ಅದು ನೀವು ಹೊರಟ ನಂತರ ಮಹಾರಾಜರು ನಾವು ಉಳಿದುಕೊಳ್ಳುವ ಸಲುವಾಗಿ ನಗರದ ಹೊರಭಾಗದಲ್ಲಿ ಒಂದು ಮನೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕೆ? ತಿಳಿತು. ಸ್ವಲ್ಪ ಎಚ್ಚರವಿರಲಿ. ಇದು ಮಳೆಗಾಲ. ಆ ನಿಮ್ಮ ಹರಕು ಮುರುಕು ಮನೆಯಲ್ಲಿ ನೀರು ಬರಬಹುದು, ಕ್ರಿಮಿಕೀಟಗಳು ಬರಬಹುದು. ಇವರಿಗೆ ನಮ್ಮ ಬಗ್ಗೆ ಎಷ್ಟು ಚಿಂತೆ. ಗುರುಗಳೇ, ನಮ್ಮ ಚಿಂತೆಯನ್ನು ನೀವು ಬಿಟ್ಟು ಬಿಡಿ, ಅದನ್ನ ನಾನು ನೋಡ್ಕೊಳ್ತೀನಿ. ನೀವು ಅಲ್ಲಿಗೆ ಬಂದು ಕುಂಡಲಿ ದೋಷದ ಪರಿಹಾರ ಪೂಜೆಯನ್ನು ನೆರವೇರಿಸಿಕೊಟ್ಟರೆ ಸಾಕು. ನನ್ನ ಸಂತಾನದ ಉಜ್ವಲ ಭವಿಷ್ಯಕ್ಕಾಗಿ ಆಗಲಿ. ನಾವ್ಯಾಕೆ ಅಷ್ಟೊಂದು ಪಂಡಿತರಿದ್ದಾರೆ, ಅದಕ್ಕಾಗಿ. ನಿಮ್ಮಂತಹ ವಿದ್ವಾನ ಪಂಡಿತರು ಕುಂಡಲಿಯ ದೋಷವನ್ನು ಹುಡುಕುತ್ತೀರಿ, ಅದರ ನಿವಾರಣೆಯೂ ನೀವೇ ಮಾಡಬೇಕಲ್ಲವೇ? ಅದೊಂದು ನಮ್ಮ ಹಳೇ ಆಸೆ ಇತ್ತು. ಪಂಡಿತ ರಾಮಕೃಷ್ಣ ಒಂದು ದಿನ ನನ್ನ ಮುಂದೆ ಬಂದು ಕೈ ಮುಗಿದು ನಿಂತುಕೊಳ್ಳುವುದು. ಈ ದಿನ ಅದು ಪೂರ್ಣವಾಯಿತು. ಗುರುಗಳೇ, ಇದೇ ನನ್ನ ಕೊನೆಯ ವಿನಂತಿ ಅನಿಸುತ್ತದೆ. ದಯವಿಟ್ಟು ತಿರಸ್ಕರಿಸಬೇಡಿ. ಪೂಜೆಗೆ ಬೇಕಾಗಿರುವ ಎಲ್ಲ ದಾನ ದಕ್ಷಿಣೆಗಳನ್ನು ನಾನು ಕೊಡಲು ಸಿದ್ಧನಿದ್ದೇನೆ. ಹೌದೇ? ಪಂಡಿತ ರಾಮಕೃಷ್ಣ, ಅದು ಯಾವ ದಾನವಾದರೂ ಅದನ್ನು. ಹೌದು ಗುರುಗಳೇ, ಆದರೆ ನೀವು ಪೂಜೆ ಮಾಡಲು ಉಪವಾಸದಲ್ಲಿ ಬರಬೇಕು. ಉಪವಾಸದಿಂದೇಕೆ? ಗುರುಗಳೇ, ನೀವು ವಿದ್ವಾನ ಪಂಡಿತರು. ನಿಮಗೆ ಇದು ತಿಳಿದಿರಬೇಕು. ಕುಂಡಲಿ ದೋಷದ ನಿವಾರಣೆಯ ಪೂಜೆಗೆ ಉಪವಾಸದಿಂದಲೇ ಬರಬೇಕು. ಹೌದು. ಅದಾದ ನಂತರ ಭೋಜನ ನಮ್ಮ ಮನೆಯಲ್ಲೇ ಆಗುತ್ತಲ್ಲವೇ? ಆಗಲಿ. ಸರಿ. ಈಗ ನೀವು ಇಷ್ಟೊಂದು ವಿನಂತಿಸಿಕೊಳ್ಳುತ್ತಿರುವಿರೆಂದರೆ ಆ ವಿನಂತಿಯನ್ನು ನಾವು ಕೇಳಲೇಬೇಕಲ್ಲವೇ? ನೋಡಿ ಪಂಡಿತ ರಾಮಕೃಷ್ಣರೇ, ನಿಮ್ಮ ಪುತ್ರನಿಗೆ ಶನಿ ದೋಷವಿದೆ. ಸಾಡೆ ಸಾತಿ ಶನಿಯ ಪೂಜೆಯು 7.5 ದಿನಗಳ ಕಾಲ ನಡೆಯುತ್ತದೆ. ಅಷ್ಟೋ ದಿನಗಳ ಕಾಲ ನೀವು ಚಿನ್ನದ ನಾಣ್ಯಗಳನ್ನು ಕೊಡಬೇಕಾಗುತ್ತದೆ. ಕೇವಲ 7 ನಾಣ್ಯಗಳೇ? ಓ, ನಾನು 70 ಅಂದ್ಕೊಂಡಿದ್ದೆ ಗುರುಗಳೇ. 70 ಬಂಗಾರದ ನಾಣ್ಯಗಳು? ಇದೇನು ಪಂಡಿತ ರಾಮಕೃಷ್ಣ, ನಿಮ್ಮ ಮಗನ ಕುಂಡಲಿಯಲ್ಲಿ ದೋಷವಿದೆ, ನಿಮ್ಮ ಕಿವಿಯಲ್ಲೂ ದೋಷವಿದೆ. ನಾವು 70 ನಾಣ್ಯಗಳನ್ನು ಹೇಳಿದ್ದು, ನೀವು 7 ಎಂದು ಹೇಳುತ್ತಿರುವಿರಿ. ಓಹ್, ಕ್ಷಮಿಸಿ ಗುರುಗಳೇ, ತಪ್ಪಾಯ್ತು. ಸರಿ, ಏನೂ ಇಲ್ಲ, ಕ್ಷಮಿಸಿದ್ದೇವೆ.
ಈಗ ಕೇಳಿ, ನಾಳೆ ಶನಿವಾರ, ನಾಳೆಯಿಂದಲೇ ಪೂಜೆಯನ್ನು ಪ್ರಾರಂಭ ಮಾಡುತ್ತೇವೆ. ಧನ್ಯವಾದ ಗುರುಗಳೇ. ಒಳ್ಳೆ ಕೆಲಸ ಮಾಡಲು ನೀವು ಎಂದೂ ತಡ ಮಾಡುವುದಿಲ್ಲ. ಈಗ ಏನು ಮಾಡುವುದು ಪಂಡಿತ ರಾಮಕೃಷ್ಣ? ಭಗವಂತನು ನಮ್ಮನ್ನು ಕಳುಹಿಸಿರುವುದೇ ಅದಕ್ಕಾಗಿ. ಹಾ, ನಮಸ್ಕಾರ ಗುರುಗಳೇ. ಪ್ರಣಾಮಗಳು. ಪಂಡಿತ ರಾಮಕೃಷ್ಣ, ನೋಡೀಗ ಈ ತಾತಾಚಾರ್ಯ ಏನು ಮಾಡುತ್ತಾರೆಂದು. ಓಂ ಹಸಿರು ಮೆಣಸಿನಕಾಯಿ ನಮಃ ಸ್ವಾಹ. ಓಂ ಕೆಂಪು ಮೆಣಸಿನ ಪುಡಿ ನಮಃ ಸ್ವಾಹ. ಓಂ ಕರಿಮೆಣಸು ನಮಃ ಸ್ವಾಹ. ಮಹಾರಾಣಿ ತಿರುಮಲಾಂಬಿಕೆ, ಈ ಸಮಸ್ತ ಸಾಮಗ್ರಿ ಹಾಗೂ ಯಜ್ಞದ ಕಾರಣವೇನು ಹೇಳಬಲ್ಲಿರೆ? ಮಹಾರಾಜರೇ, ವಿಜಯನಗರಕ್ಕೆ ಬಂದೊದಗಿದೆ ಸಂಕಟ ನಿವಾರಣೆಗಾಗಿ. ಈ ತರಹದ ಸಂಕಟವು ಕಾಡ್ಗಿಚ್ಚಿನ ಹಾಗಿರುತ್ತದೆ. ಈ ಸಂಕಟ ನಗರಕ್ಕೆ ಬಂದಿದೆ ಅಂತಾದ್ರೆ ಅರಮನೆಗೂ ಬರಬಹುದಲ್ಲವೇ? ಅರಮನೆಗೆ ಬಂದರೆ ನಮ್ಮ ಮೇಲೂ ಬರಬಹುದಲ್ಲವೇ? ನಮ್ಮ ಮೇಲೆ ಬಂದರೆ ಮಹಾರಾಜರೇ ನೀವು ಹೇಗೆ ಸುರಕ್ಷಿತವಾಗಿರುವಿರಿ? ಓಂ ಕೋತಂಬರಿ ಸೊಪ್ಪಾಯ ನಮಃ ಸ್ವಾಹ. ನಿಮ್ಮ ಬಗ್ಗೆ ನಿಜಕ್ಕೂ ನಮಗೆ ಹೆಮ್ಮೆ ಇದೆ. ನಮ್ಮ ಬಗ್ಗೆ ನೀವೆಷ್ಟು ಯೋಚಿಸುತ್ತೀರಿ? ಇಲ್ಲ ಇಲ್ಲ ಮಹಾರಾಜರೇ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇದೆಲ್ಲ ನಾನು ನಿಮ್ಗಾಗಿ ಮಾಡ್ತಿಲ್ಲ, ಪಂಡಿತ ರಾಮಕೃಷ್ಣರವರ ಮಗುವಿಗಾಗಿ ಮಾಡ್ತಾ ಇದ್ದೀವಿ. ಮಹಾರಾಣಿ ತಿರುಮಲಾಂಬ, ನೀವೇನ್ ಹೇಳುತ್ತಿರುವಿರೋ ಮಾಡುತ್ತಿರುವಿರೋ ಅದಕ್ಕೆ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ. ನಾವು ಕೂಡ ಪಂಡಿತ ರಾಮಕೃಷ್ಣರ ಪುತ್ರನಿಗಾಗಿ ಗೋಡಂಬಿ ಹಾಗೂ ಬಾದಾಮಿಯ ಲಡ್ಡುಗಳನ್ನು ಕಳಿಸಿದ್ದೇವೆ. ಇರಲಿ, ಒಳ್ಳೆಯದು. ನೀವು ನಮ್ಮ ಪತ್ನಿಯಾಗಿದ್ದರೂ ನಿಮಗೆ ರಾಮಕೃಷ್ಣನ ಮಗುವಿನ ಬಗ್ಗೆ ಹೆಚ್ಚು ಚಿಂತೆ ಇದೆ ಅಲ್ಲವೇ? ನಾವು ನಿಮ್ಮ ಸೌಭಾಗ್ಯವಾಗಿದ್ದರೂ ಕೂಡ ನಿಮಗೆ, ಅಂದರೆ ನಾವು ನಿಮ್ಮ ಸೌಭಾಗ್ಯವಾಗಿದ್ದರೂ ನಮ್ಮ ಬಗ್ಗೆ ನಿಮಗೆ ಚಿಂತೆ ಇಲ್ಲ. ಯಾರಿಗೂ ನಮ್ಮ ಬಗ್ಗೆ ಚಿಂತೆ ಇಲ್ಲ. ಮಹಾರಾಜರೇ, ನೀವು ಮಗುವಿನ ಬಗ್ಗೆ ಹೀಗೆ ವಿಚಾರ ಮಾಡಿದರೆ ಹೇಗೆ? ಪಂಡಿತ ರಾಮಕೃಷ್ಣ ಹಾಗೂ ಶಾರದಾ ದೇವಿಯ ಬಗ್ಗೆ ನೀವು ಕಾಳಜಿ ಮಾಡಬೇಕು. ನಿಮ್ಮ ಬದಲು ಅದನ್ನು ನಾವಿಬ್ಬರು ಮಾಡುತ್ತಿದ್ದೇವೆ. ಇದು ನೀವು ನಮ್ಮ ಮೇಲೆ ಗರ್ವ ಪಡಬೇಕಾದ ವಿಷಯ. ನೀವು ಹೇಳುತ್ತಿರುವುದು ಸರಿ ಇದೆ. ನಮಗೆ ನಿಮ್ಮ ಬಗ್ಗೆ ಹೆಮ್ಮೆ ಇದೆ. ರಾಮಕೃಷ್ಣರ ಬಗ್ಗೆ ನಮಗೂ ಚಿಂತೆ ಆಗುತ್ತಿದೆ. ಅವರು ನಮ್ಮ ರಾಜ್ಯದ ಒಳಿತಿಗಾಗಿ ಕಠೋರ ಬಲಿದಾನ ನೀಡಿದ್ದಾರೆ. ನಾವು ಕೂಡ ನಮ್ಮಿಂದ ಆದಷ್ಟು ಅವರಿಗೆ ಸಹಾಯ ಮಾಡುತ್ತಿದ್ದೇವೆ. ಮೊದಲು ಹೊಟ್ಟೆ ತುಂಬ ಊಟ, ನಂತರ ಪಶ್ಚಾತ್ತಾಪಕ್ಕಾಗಿ ಭಜನೆ. ನಿಲ್ಲಿ ಗುರುಗಳೇ, ಇದನ್ನು ನೀವು ಹೇಗೆ ತಿನ್ನಲು ಸಾಧ್ಯ ಗುರುಗಳೇ? ನನ್ನ ಬಾಯಿಂದ. ಗುರುಗಳೇ ಮರ್ತೋದ್ರ? ಪಂಡಿತ ರಾಮಕೃಷ್ಣರ ಮನೆಯಲ್ಲಿ ಪೂಜೆಯಾದ ನಂತರವೇ ಭೋಜನ ಸ್ವೀಕರಿಸಬೇಕು ಗುರುಗಳೇ. ನಾವು ಆ ಪ್ರಾಣಿಗಳ ಪಟ್ಟಿಯಲ್ಲಿಲ್ಲ, ಬೇರೆಯವರ ತಲೆಯನ್ನು ತಿಂದು ಬದುಕುವುದರಲ್ಲಿ. ನಾವು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಊಟವನ್ನು ಮಾಡಬೇಕಾಗುತ್ತದೆ. ಗುರುಗಳೇ, ಹೊಟ್ಟೆ ತುಂಬಿದ ಮೇಲೆ ಸಾಡೆ ಸಾತಿ ಪೂಜೆಯನ್ನು ಹೇಗೆ ಮಾಡುತ್ತೀರಿ? ಅದಕ್ಕೆ ಉಪವಾಸ ಇರಬೇಕಲ್ಲವೇ? ಅಯ್ಯೋ, ಮಂತ್ರಗಳ ಉಚ್ಚಾರಣೆಯನ್ನು ಬಾಯಲ್ಲಿ ಹೇಳಬೇಕು ಮತ್ತು ಸಾಮಗ್ರಿಗಳ ಆಹುತಿಯನ್ನ ಕೈಯಿಂದ ಹಾಕಬೇಕು. ಹೊಟ್ಟೆ ಖಾಲಿ ಇರಲಿ ಅಥವಾ ತುಂಬಿರಲಿ, ಅದರಿಂದ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. ಗುರುಗಳೇ ಮರ್ತೋಗ್ಬಿಟ್ರ? ಪೂಜೆ ನಿಮ್ಮ ಕೈಯಿಂದಲೇ ಆಗಬೇಕು. ಅದರಲ್ಲೇನಾದರೂ ವ್ಯತ್ಯಾಸವಾದರೆ ನಿಮಗೆ ತೊಂದರೆ ಆಗುತ್ತದೆ. ಪಂಡಿತ ರಾಮಕೃಷ್ಣನ ಮಗನ ಮೇಲೆ ಎಷ್ಟೊಂದು ಸಾಡೆ ಸಾತಿಯ ಪ್ರಭಾವ ಇದೆ ಎಂದರೆ ಅದನ್ನು ಕಡಿಮೆ ಮಾಡುವರು ನಾವೇ ಮತ್ತು ಹೆಚ್ಚು ಮಾಡುವರು ಕೂಡ ನಾವೇ. ಹಾಗಿದ್ದರೆ ಸಾಡೆ ಸಾತಿಯ ಪೂಜೆಯ ಬಗ್ಗೆ ಸುಳ್ಳು ವಚನವನ್ನು ಕೊಟ್ಟಿರಿ ರಾಮಕೃಷ್ಣನಿಗೆ. ಆ ಭರವಸೆಯನ್ನ ನೀವೇ ಮುರಿದ್ರಿ. ಗುರುಗಳೇ, ನಿಮಗೆ ಗೊತ್ತಾ, ಕೆರೆ ಬಾಬಾ ವಚನವನ್ನು ಮುರಿದಿದ್ಕೆ ಅವರು ಕೆರೆಯಲ್ಲೇ ಬಿದ್ದು ಸತ್ರು. ಆ ಪರ್ವತ ಬಾಬಾ ವಚನ ಮುರಿದ್ರು, ಆ ಪರ್ವತದಿಂದನೇ ಬಿದ್ದು ಸತ್ರು. ಮತ್ತೆ ಕಪ್ಪು ಗುಹೆಯ ಬಾಬಾ ವಚನವನ್ನು ಮುರಿದಿದ್ಕೆ ಆ ಗುಹೆಯಲ್ಲೇ ಉಸಿರು ಕಟ್ಟಿ ಅಲ್ಲೇ ಸತ್ತು ಹೋದ್ರು. ಆ ವೀರ ಬಾಬಾ ವಚನ ಮುರಿದ್ರು, ಭಸ್ಮ ಆದ್ರು. ಮತ್ತೆ ಆ ಕುಂಟು ಬಾಬಾ. ನಿಲ್ಲಿಸಿ. ಬೇರೆ ಬಾಬಾ ಅವರ ವಿಷಯ ನನ್ನ ಬಳಿ ಬೇಡ. ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಎಲ್ಲಿಗೆ ಕರೆದುಕೊಂಡು ಬಂದಿರಿ? ಯಾರ ಮನೆಯನ್ನಾದರೂ ಹುಡುಕಲು ಒಂದು ದಾರಿ ಇರಬೇಕು ಅಥವಾ ಒಂದು ಗುರುತು ಇರಬೇಕು. ಗುರುಗಳೇ, ಪಂಡಿತ ರಾಮಕೃಷ್ಣರು ಇಲ್ಲಿಗೆ ಬರಲು ಹೇಳಿದ್ದರು, ಆದರೆ ಅದೆಲ್ಲಿ ತಿಳಿಯುತ್ತಿಲ್ಲ. ಅಯ್ಯೋ, ಪಂಡಿತ ರಾಮಕೃಷ್ಣ ಬಹಿಷ್ಕೃತನಾಗಿದ್ದಾನೆ, ಪುರಸ್ಕೃತನಾಗಿಲ್ಲ.
ಮಹಾರಾಜರು ಅವನಿಗೆ ವಸತಿಯನ್ನು ಉಚ್ಚ ಸ್ಥಾನದಲ್ಲಿ ಮಾಡಲು. ಅಯ್ಯೋ, ಇಲ್ಲೇ ಎಲ್ಲಾದ್ರೂ ಹುಡುಕಿ. ಹರ್ಕು ಮುರ್ಕು ಸಣ್ಣ ಪುಟ್ಟ ಮನೆ ಇಲ್ಲೇ ಎಲ್ಲೋ ಇರಬೇಕು. ಹುಡ್ಕೋಣ ಗುರುಗಳೇ, ಹುಡ್ಕೋಣ. ಹೇ ಭಗವಂತ, ಚಿನ್ನದ ನಾಣ್ಯಕ್ಕಾಗಿ ನಾವು ಇಷ್ಟೆಲ್ಲ ಪರದಾಡಬೇಕಾಗಿದೆ. ಒಂದು ಮಾತನ್ನು ಕೇಳಿ, ಹಸುವಿನಿಂದಾಗಿ ನಮ್ಮ ಪ್ರಾಣಕ್ಕೇನಾದರೂ ಒಂದಿಷ್ಟು ತೊಂದರೆ ಆದರೆ ನಿಮ್ಮನ್ನು ಕೊಚ್ಚಿ ಕೊಚ್ಚಿ ತಿಂದು ಬಿಡುತ್ತೇವೆ. ನಿಲ್ಲಿ ಗುರುಗಳೇ, ಇದು ಪಂಡಿತ ರಾಮಕೃಷ್ಣನ ಮಗುವಿನ ಅಳುವಿನ ಧ್ವನಿ. ಇದೆಲ್ಲಿಂದ ಬರ್ತಿದೆ? ಅಳು ಅಂತೂ ಕೇಳಿಸ್ತಿದೆ. ಅಳು ಅಲ್ಲಿಂದ ಬರ್ತಿದೆ ಅನ್ಸ್ತಿದೆ. ಇಲ್ಲ, ನನ್ಗನ್ಸುತ್ತೆ ಧ್ವನಿ ಈ ಕಡೆಯಿಂದ ಬರ್ತಿದೆ. ಅರೆ ಇಲ್ಲ ಮನೆ ಗುರುಗಳೇ. ಅರೆ ಗುರುಗಳಿಗೆ ಸ್ವತಃ ಅವ್ರ ಧ್ವನಿನೇ ಕೇಳಿಸೋದಿಲ್ಲ, ಇನ್ನ ಬೇರೆಯವ್ರ ಧ್ವನಿಯಲ್ಲಿ ಕೇಳಿಸುತ್ತೆ. ಧ್ವನಿ ಬುದ್ಧಿಯಲ್ಲಿ ಮೂರ್ಖ. ಇಲ್ಲಿಂದ ಹೇಗೆ ಧ್ವನಿ ಬರಲು ಸಾಧ್ಯ? ಅರಮನೆಯಂತಹ ದೊಡ್ಡ ಮನೆ, ಇಲ್ಲಿ ಪಂಡಿತ ರಾಮಕೃಷ್ಣ ವಾಸವಲ್ಲ, ನೋಡಲು ಸಾಧ್ಯವಿಲ್ಲ. ನಡೆಯಿರಿ, ಆ ಗುಡಿಸಲ ಬಳಿ ನಡೆಯಿರಿ. ಇರಿ. ಶಿಷ್ಯರೇ, ಆ ಗುಡಿಸಲನ್ನು ನೋಡಿ ನಿಮಗೇನನಿಸುತ್ತದೆ? ನಮ್ಗೇನು ಅನಿಸ್ತಿಲ್ಲ, ನೀವೇ ಹೇಳಿ ಗುರುಗಳೇ. ರಾಜಗುರು ತಾತಾಚಾರ್ಯ ಒಬ್ಬರಿಗೆ ಕೆಟ್ಟದು ಮಾಡಬೇಕೆಂದು ಬಯಸಿದರೆ ಅವರು ಯಾವ ಸ್ಥಿತಿಯಲ್ಲಿ ಬರುತ್ತಾರೆಂದು ಗಮನ ಕೊಟ್ಟು ನೋಡಿ. ಶಾರದಾ, ನೋಡು ನಿನ್ ಮಗ ಅಳ್ತಾ ಇದ್ದಾನೆ, ಎತ್ಕೋ. ಓ ಅಮ್ಮೇಶ್ವರಿ, ನೋಡು ನನ್ನ ಪುತ್ರ ನಿದ್ದೆನ ಹಾಳು ಮಾಡ್ತಿದ್ದಾನೆ. ಭಗವಂತ, ಏನ್ ಜೀವನ ನಂದು. ಅಮ್ಮ ಮಾತಾಡಲ್ಲ, ಹೆಂಡತಿ ಮಾತ್ ಕೇಳಲ್ಲ, ಇನ್ನು ನನ್ ಮಗ ಅಂತೂ ಅಳೋದಕ್ ಶುರು ಮಾಡಿದ್ರೆ ನಿಲ್ಸೋದೇ ಇಲ್ಲ. ಇವನು ಹತ್ತು ನನ್ನ ನಿದ್ದೆ ಅಂತೂ ಹಾಳು ಮಾಡ್ತಾ ಇದ್ದಾನೆ. ಅರ್ಥ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಕಣ್ತುಂಬಾ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ಅವನು ಯಾವ ಕೆಲ್ಸನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಯ್ಯೋ ಅಪ್ಪ, ನಿನ್ನ ಬಹಿಷ್ಕಾರ ಮಾಡಿರೋದು ನೀನ್ ನೋಡಿದ್ರೆ ಅದನ್ನ ಉತ್ಸವ ತರ ಕೊಂಡಾಡ್ತಾ ಇದ್ಯಾ. 3 ಹೊತ್ತು ನಿದ್ದೆನೆ ಮಾಡ್ತಿರ್ತೀಯ. ಅಯ್ಯೋ ದೇವ್ರೆ, ನಾನೀಗೇನ್ ಮಾಡ್ಲಿ? ನನ್ನ ಈ ಅಪ್ಪಗಂತೂ ಎಷ್ಟೇ ಅವಮಾನ ಆದ್ರೂ ಕಣ್ಣೊದ್ದೆ ಆಗಲ್ಲ, ಆದ್ರೆ ನನ್ ಲಂಗೋಟಿ ಅಂತೂ ಒದ್ದೆ ಆಗತ್ತಲ್ಲ. ಅಪ್ಪ ಬಂದ ಈಗ. ಅಪ್ಪ ಬಂದ, ಬಾ 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 ನನ್ನ ಕಂದ ಬಾ. ಗುರುಗಳೇ, ನಾನು ಹೇಳಿದ್ರು ನನ್ನ ಮಾತ ನಂಬ್ತಾ ಇಲ್ಲ. ಆ ಧ್ವನಿ ಗುಡಿಸ್ಲಿಂದ ಅಲ್ಲ, ದೊಡ್ಡ ಮನೆಯಿಂದ ಬರ್ತಿದೆ. ಸುಮ್ಮನಿರು, ನಡಿ ಆ ಗುಡಿಸಲಿನ ಬಳಿ. ಗುರುಗಳೇ, ಅವನ ಮಾತನ್ನು ಕೇಳೋಣ. ಮಗು ಅಳ್ತಿರೋ ಧ್ವನಿ ಈ ಕಡೆಯಿಂದನೇ ಬರ್ತಿದೆ. ಗುರುಗಳೇ, ರಾಮಕೃಷ್ಣನ ಧ್ವನಿ ಕೂಡ ಇಲ್ಲಿಂದ ಬರ್ತಿದೆ. ಅಯ್ಯೋಯ್ಯೋ ನನ್ ಕಂದ, ಸುಮ್ನಿರಪ್ಪ, ಸುಮ್ನಿರು. ಓಹೋ, ನಿನ್ಗೆ ಅಳೋದು ಇಷ್ಟೊಂದ್ ಇಷ್ಟ ಇದ್ರೆ ನಿಮ್ಮಮ್ಮ ಶಾರದಾ ಬರೋವಾಗ ಅಳು, ಅವಾಗ ನಾನು ಏನು ಹೇಳೋದಿಲ್ಲ. ಅಲ್ಲೇ ಹೌದು, ಧ್ವನಿ ಅಂತೂ ಬರುತ್ತಿದೆ, ಆದ್ರೆ ಅಲ್ಲಿಂದ ಏಕೆ ಬರುತ್ತಿದೆ? ಅಲ್ಲಿಗೆ ಹೋಗಿರಬಹುದು, ಏನಾದ್ರೂ ಕೇಳಲು. ಬನ್ನಿ ನೋಡೋಣ.